ಬಿಗ್ ಬಾಸ್ ಸೀಸನ್ 11ರಲ್ಲಿ ತನ್ನ ಜೆನ್ಯೂನ್ ವ್ಯಕ್ತಿತ್ವ ಹಾಗೂ ತಮ್ಮ ಅದ್ಭುತವಾದಂತಹ ಆಟದ ಮೂಲಕ ಇಡೀ ಕರ್ನಾಟಕದ ಪ್ಲಸ್ ಕಿರುತೆರೆ ವೀಕ್ಷಕರ ಮನಸ್ಸನ್ನು ಗೆದ್ದಿರುವಂತಹ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಸ್ಥಾನವನ್ನು ಗಳಿಸಿ ಈಗ ಕರ್ನಾಟಕದ ಜನರ ಮನಸ್ಸನ್ನು ಹೆಚ್ಚಾಗಿ ಗಳಿಸಿದ್ದಾರೆ. ಸ್ವತಃ ಈ ಒಂದು ಹ್ಯಾಪಿನೆಸ್ಸನ್ನು ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತ್ರಿವಿಕ್ರಮ್ ಅವರ ತಾಯಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಮ್ಮ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಮನೆಗೆ ಹೋದಾಗ ಎಲ್ರಿಗೂ ಇದ್ದೇ ಇರ್ತೈತೆ, ನಾನು ಗೆದ್ದು ಬರಬೇಕು ಅಂತ ಹೇಳ್ಬಿಟ್ಟು. ಆದರೂ ಕೂಡ ತ್ರಿವಿಕ್ರಮ್ ಅವರು ಕಪ್ ಗೆದ್ದಿಲ್ಲ ಅಂದರೂ ಜನರ ಮನಸ್ಸನ್ನು ಗೆದ್ದಿದ್ದಾರೆ, ಜನರ ಪ್ರೀತಿಯನ್ನು ಗೆದ್ದಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗಂತೂ ತುಂಬ ಖುಷಿನೇ. ತುಂಬ ಅಂದರೆ ಅವ್ನು ಕಪ್ ಗೆದ್ದಿಲ್ಲ ಆಗಲಿ, ದುಡ್ಡು ಅದು ಯಾವುದು ನನಗಿಷ್ಟನೋ ಆಗಲೂ ಅಷ್ಟೇ. ಈಗಲೂ ಅವನು 108 ಸಮಸ್ಯೆ ಇದೆ, ಇಲ್ಲ ಅಂತಲ್ಲ, ಇದೆ. ಆದರೂ ಏನು ಅಂದರೆ ಜನಗಳ ಮನಸ್ಸಾಗಿರ್ಬೋದು, ಅವನ್ನೆಲ್ಲ ಒಂದು ಜಯಗಳಿಸ್ಕೊಂಡೇ ಬಂದಿದ್ದಾನೆ. ಅದರಿಂದ ನಮಗೆ ಅರ್ಧ ಒಂದು ಏನೋ ಒಂದು ಸಮಸ್ಯೆಗಳನ್ನು ದೂರ ಆಗಿದೆ ಅಂತ ಮನಸಾರ ಹೇಳ್ತೀನಿ. ಸೀರಿಯಲ್ ಮಾಡ್ತಿದ್ರು, ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳು ಮಾಡ್ತಿದ್ರು. ಅದ್ರ ಜೊತೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಒಂದು ಹೊಸ ಹೆಸರನ್ನು ಬರುತ್ತೆ ನಮಗೆ, ಇನ್ನೊಂದಷ್ಟು ರೀಚ್ ಆಗ್ತೀವಿ ನಾವು ಜನರಿಗೆ ತಲುಪೋದಕ್ಕೆ. ಸೊ ಈಗ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಸಹ ಇದ್ರೆ ವಿಕ್ಕಿ ಅಂತ ಮಗ ಇರಬೇಕು ಅನ್ನುವಂಥ ಹೆಸರು ಕೇಳಿ ಬರ್ತಾ ಇದೆ. ಸೊ ಅಷ್ಟು ಪ್ರೀತಿಯನ್ನು ಗಳಿಸಿದ್ದಾರೆ. ಆ ಪ್ರೀತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅವರ ಒಂದು ತಾಯಿಯಾಗಿ? ತುಂಬಾ ಖುಷಿ ಆಗ್ತೈತೆ ಅಂತ ಮಕ್ಕಳು 100,000ಕ್ಕೆ ಒಬ್ಬರು ಅಂತ. ಅವ್ನು ನಮಗಿರೋದೇ ಒಂದು ಮಾಣಿಕ್ಯ ಅಂತ ಹೇಳ್ಕೊಬೋದು. ಅವನಲ್ಲಿ ಯಾವ ಕೆಟ್ಟದ್ದಾಗಲಿ ಒಂದಿದಾಗಲಿ ಯಾವುದೂ ಇಲ್ಲ. ಅವನಿಗೆ ದೇವ್ರು ಕೊಟ್ಟಿರೋ ಮಾಣಿಕ್ಯ ಅಂತ ಅಂದ್ಕೊತೀನಿ ನಾನು. ಅಂತ ಒಬ್ಬ ಮಗನ್ನ ನಾನು ಪಡೆದಿದ್ದೀನಲ್ಲ ಅನ್ನೋ ಒಂದು ಖುಷಿ ಅಷ್ಟೇ. ಅವನಿಂದ ನಾವೇನೂ ಇಲ್ಲ, ತುಂಬಾ ಹೆಮ್ಮೆನೇ ಇದೆ ನಮಗೆ. ಅವನಿವತ್ತು ಅವನು ಗೆದ್ದು ಅಲ್ಲಿ ಅವನು ಎಲ್ಲಿ ಮನ್ಸಿಗೆ ನೋವು ಮಾಡ್ಕೊತಾನೆ ಅಂದ್ಕೊಂಡೆ, ಆದರೆ ನನಗಂತೂ ಮನ್ಸಿಗೆ ನೋವು ಆಗಿಲ್ಲ, ಒಂದೇನೂ ಇಲ್ಲಪ್ಪ. ಚೆನ್ನಾಗಿ ಇದು ಮಾಡ್ಕೊಂಬಂದಿದ್ದಾನೆ. ಬಿಗ್ ಬಾಸ್ ಮನೆ ಆಗಿರ್ಬೋದು, ಮತ್ತು ಕಲರ್ಸ್ ಇದೆ ಇದಾಗಿರ್ಬೋದು, ಸುದೀಪ್ ಸರ್ ಇದಾಗಿರೋ ಇಡೀ ಕರ್ನಾಟಕ ಜನತೆ ಮನಸ್ಸುಗಳು, ಹಿರಿಯರ ಮನಸ್ಸುಗಳು, ಕಿರಿಯರ ಮನಸ್ಸುಗಳನ್ನೆಲ್ಲ ಗೆದ್ದು ಬಂದಿದ್ದಾನೆ. ಇದೇ ಇವನ ಥರನೇ ಮಕ್ಳುಗಳು ಮುಂದೆ ಬರಬೇಕು ಅನ್ನೋ ಒಂದು ಆಸೆ. ಆಮೇಲೆ ಅವನಿಗೇನು ಅಂದರೆ 10 ಜನಕ್ಕೆ ಸಹಾಯ ಮಾಡಬೇಕು, ಮಕ್ಳುಗಳು ಬೆಳಿಬೇಕು ಅನ್ನೋ ಒಂದು ಮನಸ್ಸಿನಲ್ಲೂ ಇದೆ. 10 ಜನಕ್ಕೆ ಒಂದು ಓದೋದ್ರ ಬಗ್ಗೆ ಆಗಿರ್ಬೋದು, ಒಂದು ಮಕ್ಕಳಿಗೆ ಯಾವುದ್ರ ಬಗ್ಗೆ ಏನಾರು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಅವ್ನಿಗೆ ಅದೆಲ್ಲ ಮಾಡಬೇಕು ಅನ್ನೋದೊಂದು ಮನಸ್ಸಿದೆ. ಒಂದು ಆಶ್ರಮ ಕಟ್ಟಬೇಕು, ಹಿರಿಯರಿಗೆಲ್ಲ ಒಂದು ಅದೇನೋ ಇದು ಒಂದು ವೃದ್ಧಾಶ್ರಮ ಕಟ್ಟಬೇಕು ಅನ್ನೋದೊಂದಿದೆ. ಅವನು ಏನಂದರೆ ಎಲ್ಲ ಒಂದು ಸ್ವಲ್ಪ ಸಮಸ್ಯೆಗಳು ದೂರ ಆಗಬೇಕು, ಅವನಿಗೆ ಆಫರ್ಗಳು ಬರಬೇಕು ಅನ್ನೋದೊಂದಿದು ಅಷ್ಟೇ. ಅಮ್ಮ, ಪ್ರತಿಯೊಬ್ಬರಿಗೂ ಸಹ ಇದ್ರೆ ಮಗ ಈ ಥರ ಇರಬೇಕು ಅಂತ ಹೇಳ್ತಿದ್ದ. ಸುಮಾರು ಕನಸುಗಳ ನೀವು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಆ ಮಾತು. ಅವನಿಂದ ನನಗೆ ತುಂಬ ಖುಷಿ ಆಗ್ತಿದೆ, ಈ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಂತಂದರೆ, ಬಿಗ್ ಬಾಸಲ್ಲಿ ಸ್ನೇಹ ಅಂತ ಬಂದ ತಕ್ಷಣ, ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ತ್ರಿವಿಕ್ರಮ್ ಅವರು ಸದಾ ಮುಂದೆ ಇರ್ತಾರೆ. ನಂಬಿರೋ ಅಂಥವ್ರನ್ನ ಯಾರಿಗೂ ಸಹ ಕೈ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸುಮಾರು ಜನ ವಿಕ್ಕಿ 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 ಅಂತ ಹೇಳ್ಬಿಟ್ಟು ಸುಮಾರು ಓಟುಗಳನ್ನು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾವುದೋ ಒಂದು ಪ್ರೋಮೋ ಒಂದು ಬಂದರೂ ಕೂಡ ಅಲ್ಲೂ ಕೂಡ ಕಮೆಂಟ್ಸ್ ಮೂಲಕ ಹೇಳ್ತಾರೆ. ಆ ಒಂದು ಜನರ ಪ್ರೀತಿಗೆ ಏನು ಹೇಳ್ತೀರಮ್ಮ? ಅಂದರೆ ಇದ್ರ ಬಗ್ಗೆ ಜನರು ವಿಕ್ಕಿ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಅವರು ಜನರ ಪ್ರೀತಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಷ್ಟೊಂದು ಇಷ್ಟಪಡ್ತಿದಾರಲ್ಲ ವಿಕ್ಕಿ ಅವ್ರನ್ನ ಅಂತ. ಅವನಲ್ಲಿರೋ ಒಂದು ಒಳ್ಳೆತನ, ಒಳ್ಳೆ ಗುಣ, ಒಳ್ಳೆ ಅದೇನು ಹೇಳಬೇಕು, ವ್ಯಕ್ತಿತ್ವ, ಅದನ್ನ ನೋಡಿ ಅವನಲ್ಲಿರೋ ಗುಣಗಳನ್ನ ಕಂಡು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತೀನಪ್ಪ. ಪ್ರತಿಯೊಬ್ಬ ತಾಯಿಗೂ ಸಹ ನನ್ನ ಮಗ ಗೆಲ್ಲೇಬೇಕು ಅನ್ನೋವಂಥದ್ದು ಇದ್ದೇ ಇರ್ತೈತೆ. ಎಲ್ಲೋ ಒಂದು ಕಡೆ ಈಗ ಅವರೂ ಸಹ ಸಿಕ್ಕಿರುವಂಥ ಪ್ರತಿಯೊಂದು ಚಾನ್ಸ್ನೂ ಸಹ ಎಲ್ಲೂ ಮಿಸ್ ಮಾಡ್ಕೊಳ್ದೆ ಯುಟಿಲೈಸ್ ಮಾಡಿಕೊಂಡ್ರು. ಆದರೂ ಕೂಡ ನಾವು 100% ನಮ್ಮ ಪರಿಶ್ರಮ ಇದ್ದರೆ, ಸೊ ಲಕ್ ಅನ್ನೋದು 1% ಆದರೂ ಇರಬೇಕು. ಸೊ ಎಲ್ಲೋ ಒಂದು ಕಡೆ 1%ಅಲ್ಲಿ ಮಿಸ್ ಆಯಿತು ಅನಿಸುತ್ತೆ. ಸೊ ಕೈಗೆ ಬಂದಿರೋದು ಬಾಯಿಗೆ ಬಂದಿಲ್ಲ ಅನ್ನೋವಂಥದ್ದು. ಸೊ ಆ ಕಪ್ಪು ಮಿಸ್ ಆಗಿರೋದ್ರ ಬಗ್ಗೆ ಏನಾದರೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಪ್ಪು ಮಿಸ್ ಆಗಿದೆ ಅನ್ನೋದಕ್ಕಿಂತ ಅವನಿಗೆ ಮುಂದೆ ಎಲ್ಲೋ ಒಂದು ಗೆಲುವು ಕಾಯ್ಕೊಂಡಿದೆ ಅಂತ ಅನ್ನೋದೊಂದು ನನ್ನ ಮನಸ್ಸು. ಅವನಿಗೆಲ್ಲ ಒಂದು ಏನೋ ದೊಡ್ಡದೊಂದು ಕಾಯ್ತಾ ಇದೆ, ಸಿಗುತ್ತೆ ಅನ್ನೋದೊಂದಿದು ಅಂತಂದು 10 ಗೆಲ್ತಾನೆ ಅನ್ನೋ ಒಂದು ನನ್ನ ಮನಸ್ಸಲ್ಲಿದೆ. ಅದು ಗೆಲ್ತಾನೆ, ಮಾಡ್ತಾನೆ ಅಷ್ಟೇ, ಅದೇ ಹೇಳಬಲ್ಲೆ ನಾನು. ಫ್ರೆಂಡ್ಸ್ ಏನು ಹೇಳ್ತಿದ್ದಾರೆ, ರಿಲೇಟಿವ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಇವತ್ತು ಬಿಗ್ ಬಾಸ್ ರನ್ನರ್ ಅಪ್ ಆದರೂ ಕೂಡ ಜನರ ಪ್ರೀತಿಯನ್ನು ಗೆದ್ದಿದ್ದಾರೆ. ನಿಮ್ಮ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು
ಏನು ಹೇಳ್ತಿದ್ದಾರೆ ನಿಮಗೆ? ಸರೌಂಡಿಂಗ್ ನಾನು ಎಲ್ಲೂ ಹೋಗಿಲ್ಲ, ಇನ್ನೂ ಅವ್ರ ಕೈಗೂ ಸಿಕ್ಕಿಲ್ಲ. ನಾನು ಬಂದವಳು ಹಿಂಗೆ ಬಂದಿದ್ದೀನಿ ಅಷ್ಟೇ ಅಷ್ಟೇ. ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ಹೌದು. ನೀವು ಕೂಡ ಬಿಗ್ ಬಾಸ್ ಮನೆಗೆಲ್ಲ ಹೋಗಿ ಬಂದಿದ್ರಿ. ಸೊ ಹೋಗಿ ಬಂದಮೇಲೆ ತ್ರಿವಿಕ್ರಮ್ ಅವರಮ್ಮ, ಇವಾಗ ಯಾರಾದರೂ ನಿಮ್ಗೆ ಅಕ್ಕಪಕ್ಕ ಯಾರಾದ್ರು ಗುರುಸ್ತಾರ ತ್ರಿವಿಕ್ರಮ್ ಅವರಮ್ಮ ಅಂತ? ಅವಾಗ ಅಷ್ಟೊಂದು ಇದಿರಲಿಲ್ಲ. ಈಗಂತೂ ನಮ್ಮ ಸರೌಂಡಿಂಗಲ್ಲೆಲ್ಲ ನಾನೇ ಬಾಯಿಗೆ ಇದು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಹಂಗಾಗಿ ತುಂಬ ಚೆನ್ನಾಗಿ ಗುರ್ತಿಸ್ತಾರೆ, ಎಲ್ಲ ಗೌರವಿಸ್ತಾರೆ, ತುಂಬಾ ಪ್ರೀತಿ ಇದು ಮಾಡ್ತಾರೆ. ಅದು ನನ್ನ ಮಗನ ಕಡೆಯಿಂದ ಸಿಕ್ಕಿರೋ ಒಂದು ಉಡುಗೊರೆ. ಇಡೀ ಕರ್ನಾಟಕ ಜನತೆ ಮುಂದೆ ನನ್ನನ್ನು ಕರ್ಕೊಂಡೋಗಿ ನಮ್ಮಮ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಏನೋ ಒಂದು ಇದು ಮಾಡಿದಾನಲ್ಲ, ಅದು ಅದಕ್ಕಿಂತ ಬೇರೆ ಏನಿಲ್ಲ ಅಂತೀನಿ. ಅದೇ ಒಂದು ದೊಡ್ಡ ಕಪ್ಪು ನನಗೆ. ಹೌದಾ, ನನಗೆ ಈ ಕಪ್ಪಲ್ಲ, ನನಗೆ ಅದೇ ಒಂದು ದೊಡ್ಡ ಕಪ್ಪು. ಸುದೀಪ್ ಸರ್ ಫಿನಾಲೆಯಲ್ಲಿ ಒಂದು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರದ್ದೆಲ್ಲ ಕೆಲವೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸಿದ್ರು. ಜನ ಎಲ್ಲರೂ ಸಹ ತ್ರಿಮೋಕ್ಷಿ ಅಂದರೆ ಜೋಡಿ ಈ ಥರ ಇರಬೇಕು ಅಂತ ಹೇಳಿದ್ರು. ಸೊ ಆ ಜೋಡಿ ನೋಡಿದಾಗ ಹೆಂಗೆ ಅನಿಸುತ್ತೆ? ಶೀಘ್ರದಲ್ಲೇ ಆ ಮಗನಿಗೆ ಮದುವೆ ಮಾಡುವಂಥ ಪ್ಲಾನ್ಸ್ ಏನಾದರೂ ಇದೆಯಾ? ಇಲ್ಲ, ಅವನ ಆಸೆಗಳು ಕನಸುಗಳು ತುಂಬ ಇದೆ. ಅವನು ಮದುವೆ ಬಗ್ಗೆ ಆಗಲಿ ಯಾವ ಥರದ ಬಗ್ಗೆ ಆಗಲಿ ಇನ್ನೂ ಯೋಚನೆ ಮಾಡಿಲ್ಲ. ಅವ್ನ ಕನಸು ನನಸಾದ್ಮೇಲೆ ಮದುವೆ ಅನ್ನೋದು ಒಂದು ಯೋಚನೆ ಮಾಡ್ತಾನೆ. ಯಾಕೆಂದರೆ ಬೇರೆ ಹೆಣ್ಮಕ್ಳಿಗೆ ಯಾವುದ್ರಲ್ಲೂ ತೊಂದರೆ ಆಗಬಾರ್ದು. ನಾವಿರೋ ಒಂದು ಸ್ವಲ್ಪ ಸಮಸ್ಯೆಲೇ ಇದ್ದೀವಿ, ಆ ಸಮಸ್ಯೆ ಬಗೆಹರಿಸ್ಕೊಂಡು ಮದುವೆ ಅನ್ನೋದಕ್ಕೆ ಕಾಲಿಡ್ತಾನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನೀವು ಫಿನಾಲೆಯಲ್ಲಿ ಸುದೀಪ್ ಸರ್ನ ಭೇಟಿ ಆದ್ರಿ, ಏನು ಹೇಳಿದ್ರು ಸುದೀಪ್ ಸರ್? ಏನು ಹೇಳಿದ್ರು ರನ್ನರ್ ಅಪ್ ಆಗೋದಕ್ಕೆ? ನೀವೇನಾದರೂ ಮಾತಾಡೋದು ಸುದೀಪ್ ಸರ್ ಹತ್ರ? ಹೆಂಗನ್ಸ ಸರ್ ಹತ್ರ ಮಾತಾಡೋದಿತ್ತು. ನನಗೆ ಅಲ್ಲಿ ಏನು ಅನ್ನೋದು ಗೊತ್ತಾಗಲಿಲ್ಲ. ನನಗೆ ನನ್ನ ಮಗನ ನೋಡಿದಾಗ ಫಸ್ಟ್ ಬರೋದೇ ಕಣ್ಣೀರು. ಏಕೆಂದರೆ ಅವನ ಇದೇ ನನಗೆ ಕಾಣುತ್ತೆ, ಕಷ್ಟನೇ ಕಾಣುತ್ತೆ. ಹಂಗಾಗಿ ಏಕೆಂದರೆ ಸುದೀಪ್ ಸರು ನನ್ನ ತಮ್ಮ ಸೇಮ್ ಹಂಗೆ ಇದ್ದಿದ್ದು. ಆ ಒಂದು ಇದಕ್ಕೆ ಅವ್ರನ್ನ ನೋಡಿದಾಗಲೂ ಸ್ಟಾರ್ಟಿಂಗಲ್ಲಿ ಹೋದಾಗ ನನ್ನ ಮಗ ಒಳಗೆ ಹೋಗ್ತಾ ಇದ್ದಾನೆ ಅನ್ನೋದಕ್ಕಿಂತ ನನಗೆ ನನ್ನ ತಮ್ಮನೇ ಅಮ್ಮ ಅಂತ ಅಂದಾಗ ನನಗೆ ತಮ್ಮ ಜ್ಞಾಪಕ ಬಂತು. ಆಗ ನನ್ನ ತಮ್ಮನೇ ಬಂದು ನನ್ನ ಕರೆದಂಗೆ ಆಯಿತು, ಅಕ್ಕ ಅಂದಂಗೆ ಆಯಿತು. ಅದೊಂದು ನನಗೆ ತುಂಬ ಎಮೋಷನ್ ಆದೆ. ಆಮೇಲೆ ಇವತ್ತು ಕೇಳಿದ್ರು, ಮಗನ ಗೆಲ್ವೆ ಏನು ಇದು ಮಾಡಬೇಕು ಅಂತಿದ್ದೀರಾ ಅಂತ. ಇವತ್ತು ಅದು ಯಾವ ಇದರಲ್ಲಿ ಹೇಳಿದೆ ಅಂತ ಗೊತ್ತಿಲ್ಲ, ಮನಸ್ಪೂರ್ವಕ ನನ್ನ ಮಗನೇ ಗೆದ್ದು ಬರ್ತಾನೆ ಅನ್ನೋ ಒಂದು ಇದರಲ್ಲಿ ಹೇಳಿದೆ. ಅದು ನಿರಾಶೆ ಆಗೋಯ್ತು. ಆದರೂ ಕೂಡ ನಿರಾಶೆ ಆದರೂ ಕೂಡ ಜನರು ಪ್ರೀತಿ ಗಳಿಸಿದಾರಮ್ಮ. ಅದಕ್ಕಿಂತ ದೊಡ್ಡ ನೀವು ಹೇಳಿದ್ರಲ್ಲ, ಅಂದರೆ ಮಾತಾಡ್ಬಿಟ್ನಲ್ಲ, ಮಾತಾಡಬಾರ್ದಾಗಿತ್ತು ಅಂತ ಆಮೇಲೆ ಅಂದ್ಕೊಂಡೆ. ಅವನಿದು ಆಲ್ ದ ಬೆಸ್ಟ್ ಹೇಳಿ ಗೆದ್ಬಿಟ್ಟು ಬಾ ಅಂತ ಕಪ್ ತಗೊಂಬಾ ಅನ್ಬೇಕಾಯ್ತು. ಆದರೂ ಒತ್ತಿ ಹೇಳಿದೆ, ನೀನು ಕಪ್ ತಂದೇ ತರ್ತೀಯಾ ತಗೊಂಬಾ ಅಂತ ಹೇಳ್ಬಿಟ್ಟು. ಅದು ನನಗೆಲ್ಲೋ ಅಂತ ನೋವು ಆಯಿತು. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ನನ್ನ ಮಗ ಕಪ್ ಗೆದ್ದಿಲ್ಲ ಅಂದ್ರೂ ಜನರು ಪ್ರೀತಿಯನ್ನು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತನೂ ಮುಂದೆ ಗೆಲ್ಲುವಂಥದ್ದು ಇನ್ನೂ ಇದೆ, ಅದಕ್ಕೋಸ್ಕರನೇ ಇವತ್ತು ಮಿಸ್ ಆಯಿತು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಕಪ್ ಗೆದ್ದಿಲ್ಲ ಅಂದರೂ ಕೂಡ ಜನರು ಪ್ರೀತಿ ಗಳಿಸಿದ್ದಾರೆ. ಒಂದು ಹೆಸರನ್ನು ಅಂದರೆ ವಿಕ್ಕಿ ಅಂತಂದರೆ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಬಿರುದು ಬೇಕಾಗಿಲ್ಲ ಅನ್ಸುತ್ತಲ್ಲ? ಹೌದು, ನಿಜ ಹೇಳಬೇಕು ಅಂದರೆ ಅವನು ತುಂಬ ಎಲ್ಲ ಮನಸ್ಸಿಂದನೇ, ಒಂದು ಒಳ್ಳೆ ಮನಸ್ಸಿಂದನೇ ಅವನು ಗೆದ್ಕೊಂಡ ಅನ್ನೋದಾಗಲಿ ಒಂದು ಸ್ವಾರ್ಥ ಆಗಲಿ ಅವನ ಹತ್ರ ಇಲ್ಲ. ಅವನ ಮನಸ್ಪೂರ್ವಕನೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ, ಇಡೀ ಕರ್ನಾಟಕ ಜನದ್ದು ಅಷ್ಟೇ. ಅಮ್ಮ ಅವ್ರ ಜೊತೆ 6 ಜನ ಅವ್ರ ಜೊತೆ ತ್ರಿವಿಕ್ರಮ್ ಅವ್ರ ಜೊತೆ 5 ಜನ ಇನ್ನೂ ಕಾಂಪಿಟೇಟರ್ಸ್ ಆಗಿದ್ದರು. ಭವ್ಯ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು, ಉಗ್ರಂ ಮಂಜು ಅವರಾಗಿರ್ಬೋದು, ರಜತ್ ಮತ್ತು ಹನುಮಂತು. ಸೊ 5 ಜನರಲ್ಲಿ ಒಬ್ಬರಿಗೆ ಕಪ್ ಸಿಕ್ಕಿರುವಂಥದ್ದು ಹನುಮಂತು ಅವರಿಗೆ. ಇನ್ನು ಮಿಕ್ಕಿರುವಂಥವ್ರು ಫಿನಾಲೆಗೆ ಹೋಗಿಬಿಟ್ಟು ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ. ಅವ್ರ ಜೊತೆಯಲ್ಲಿರೋವಂಥವ್ರಿಗೆಲ್ಲ ಏನು ಹೇಳ್ತೀರಾ? ಅಂದರೆ ಅವ್ರಿಗೆಲ್ಲ ಈಗ ರಜತ್ ಮತ್ತು ನನ್ನ ಮಗನಿಗೂ ಒಂದು ಸ್ವಲ್ಪ ಇದಾಯಿತು. ರಜತ್ ಅಂದರೆ ನೀವು ಹೇಳ್ತಾ ಇರೋದು ಸ್ವಲ್ಪ ಮಾತಾಡ್ತೀನಿ ಇದಕ್ಕೆ. ನನಗೆ ಇದಾಗಿದ್ದು ರಜತ್ತು ಮತ್ತು ನನ್ನ ಮಗ ವಿನ್ನರ್ ಆಗಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಅಂದರೆ ನನ್ನ ಮಗ ಯಾಕೆಂದ್ರೆ 100 ದಿವಸ, ಅವ್ರು 50 ದಿವಸ ಅಲ್ವಾ, ಇದಾಗಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ಫೈನಲಿ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಅವರೆಲ್ಲ ನನ್ನ ಮಗನ ಗೆಲ್ಲಿಸಿದ್ದಾರೆ, ಓಟ್ ಹಾಕಿದ್ದಾರೆ. ತುಂಬ ಅವರ ಆತ್ಮಪೂರ್ವಕ
ಆ ಆ ಮಗ ಕಷ್ಟದಿಂದ ಬಂದಿದೆ, ಗೆಲ್ಲಬೇಕು ಅನ್ನೋ ಒಂದು ಎಲ್ಲ ಮೂಲೆಯಲ್ಲೂ ಎಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಕರ್ನಾಟಕ ಜನತೆಗೆ ನನ್ನ ಮನಸ್ಪೂರ್ವಕ ವಂದನೆಗಳು ಮತ್ತು ಕೋಟಿ ಕೋಟಿ ನಮಸ್ಕಾರಗಳು ಅಷ್ಟೇ ಹೇಳಬಲ್ಲೆ. ಕೋಟಿ ಹಾಕಿದ್ರೂ ಸಾಲದವ್ರಿಗಿಲ್ಲ, ಏಕೆಂದರೆ ನನ್ನ ಮಗನ ಅಲ್ಲಿಗೆ ತಗೊಂಡೋಗಿದ್ದಾರೆ ಅವರು. ಅದೇ ಥರ ಮುಂದಕ್ಕೂ ಅವರು ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ನಾನಲ್ಲ, ತಾಯಿಯಾಗಿರಿ ಹೊರಗಡೆ ಇರೋ ಜನಗಳು ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಥರ ಸ್ಥಾನದಲ್ಲಿ ನಿಂತು ಅವರೆಲ್ಲ ನನ್ನ ಮಗನ ಗೆಲ್ಲಿಸಿದ್ದಾರೆ. ಅದೇ ನನಗೆ ಕೊಡೋ ಖುಷಿ, ಅದೇ ನನಗೆ ದೊಡ್ಡ ಉಡುಗೊರೆ, ಕಪ್ಪು ಮತ್ತು ಅಷ್ಟೇ ಹೇಳ್ಬಲ್ಲೆ. ಅಮ್ಮ, ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಉತ್ತರ ಕೊಡಿ, ಇಲ್ಲ ಅಂತಂದರೆ ಬೇಡ. ಸುದೀಪ್ ಅವರು ವೀಕೆಂಡ್ ವಿತ್ ಅಂದರೆ ವಾರಾಂತ್ಯದಲ್ಲಿ ಒಂದು ಸುದೀಪ್ ಅವರು ಪ್ರೋಗ್ರಾಮ್ ನಡೆಸ್ಕೊಡ್ತಾರಲ್ಲ, ಆ ಟೈಮಲ್ಲಿ ಭವ್ಯ ಅವರಿಗೆ ಮತ್ತು ಇವರಿಗೆ ತ್ರಿವಿಕ್ರಮ್ ಅವ್ರಿಗೆ ಕಿಚಾಯಿಸ್ತಾರೆ, ನೀವಿಬ್ಬರಲ್ಲಿ ಏನು ಅದು ಅವರಿಬ್ಬರು ಟ್ರೂ ಫ್ರೆಂಡ್ಶಿಪ್ ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ನಿಮ್ಗೆ ಏನು ಅನಿಸುತ್ತೆ ಅಂತ? ಅವರು ಪ್ಯೂರಾಗೇ ಫ್ರೆಂಡ್ಶಿಪ್ಪು. ಅವರು ನನ್ನ ಮಗ ಎಂತವನು ಅಂತ ನನಗೆ ಗೊತ್ತಲ್ವ. ಅವನು 10 ಜನ ಹುಡುಗಿಯವ್ರ ಜೊತೆ ಇದ್ದರೂ ಕೂಡ ನನ್ನ ಮಗನ ಬಗ್ಗೆ ನನಗೆ ತುಂಬ ನಂಬಿಕೆನೂ ಇದೆ. ಬಟ್ ಅವ್ನು ಪ್ಯೂರ್ ಬಂಗಾರ ಅಂತಲೂ ನಾನು ಹೇಳ್ಕೊಬಲ್ಲೆ. ಅಂದರೆ ಹೆಣ್ಮಕ್ಳು ಅಂಥವ್ರು ಯಾರು ಅವ್ರ ಬಗ್ಗೆನೂ ನಾನು ತಪ್ಪು ತಿಳ್ಕೊಳಲ್ಲ. ಆ ಹೆಣ್ಮಕ್ಳು ಒಳ್ಳೆಯವರೇ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಅಯ್ಯೋ ಅಯ್ಯೋ ಏನಿಲ್ಲ ಇಲ್ಲ ಇಲ್ಲ ಆ ಥರ ಅಲ್ಲ ಅಲ್ಲ ಅಲ್ಲ, ನಾನು ಆ ಥರದ್ದೇನೂ ಕೇಳೂ ಇಲ್ಲ, ಬೇಗ ಹೇಳೂ ಇಲ್ಲ, ನಾನು ನೀವೇನು ತಪ್ಪಾಗೂ ಮಾತಾಡಿಲ್ಲ. ಆ ಥರದ್ದೇನೋ ಇತ್ತು ಕೂಡ ಮಾತ್ರ ಕೈ ಮುಗಿದು ಕೋಟಿ ಕೋಟಿ ನಮಸ್ಕಾರ ಹಾಕಬಲ್ಲೆ. ಅಷ್ಟು ಚೆನ್ನಾಗಿ ನಮ್ಮ ಮಗನ ಗೆಲ್ಲಿಸಿದ್ದಾರೆ, ಇದು ಮಾಡಿದ್ದಾರೆ, ತುಂಬ ಪ್ರೀತಿ ಪಡ್ಕೊಂಡಿದ್ದಾನೆ. ಅದೇ ನನಗೆ ಖುಷಿ. ಆ ಕಪ್ಪುಗಿಂತ ಇದಕ್ಕಿಂತ ದೊಡ್ಡದಾಗೆ, ದೊಡ್ಡದು ಅಂದರೆ ದೊಡ್ಡ ಬೆಟ್ಟದಾಗೆ ಇದು ಮಾಡಿದ್ದಾನೆ. ಅದೇ ನನಗೆ ಖುಷಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಅವತ್ತು ಅದೇ ಮಾತು ಹೇಳಿದ್ದೆ, ಇವತ್ತು ಅದೇ ಖುಷಿಲೇ ನನ್ನ ಮಗನ್ನ ನಾನು ಮಾಡ್ಕೊಂಡಿದ್ದೀನಿ. ಅಮ್ಮ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ಪ್ರತಿಯೊಬ್ಬ ತಾಯಿಗೂ ಕೂಡ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂದರೆ ಸೊಸೆಗೆ ಇಂಥ ಕ್ವಾಲಿಟೀಸ್ ಇರಬೇಕು ಅಂತಿರುತ್ತೆ. ನಿಮ್ಮ ಮನೆ ಸೊಸೆ ಆಗಬೇಕು ಅಥವಾ ವಿಕ್ಕಿ ಅವ್ರಿಗೆ ಇಷ್ಟ ಆಗುವಂಥ ಹುಡುಗಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ? ನನ್ನ ಮಗನ ಅವನಿಗೆ ತಕ್ಕನಾಗೆ ನಡ್ಕೊಳೋ ಅಂಥಳು, ಅವನನ್ನು ಅರ್ಥ ಮಾಡ್ಕೊಳೋ ಅಂಥ ಬಡವ್ರ ಮನೆಯದಾಗಿರ್ಬೋದು, ಇಲ್ಲ ಶ್ರೀಮಂತರ ಮನೆ ಆಗಿರ್ಬೋದು. ನಾನು ಆ ಥರ ಒಟ್ಟಿನಲ್ಲಿ ಅವನಿಗೆ ತಕ್ಕನಾಗ ಒಳ್ಳೆ ಹೆಂಡತಿ ಸಿಗಬೇಕು ಅಂತ ಆಸೆ ಪಡ್ತೀನಿ. ಬಡವ್ರ ಮನೆ ಆದರೂ ಪರವಾಗಿಲ್ಲ, ಅವನಿಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳೋ ಅಂಥ ಹುಡುಗಿ ಸಿಗಬೇಕು ಅಂತ ನಾನು ಮನಸ್ಪೂರ್ವಕ ಆಸೆ ಪಡ್ತಾಯಿದ್ದೀನಿ. ಇದೊಂದಂತೂ ಸತ್ಯ. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಯಾರಾದರೂ ಕೇಳ್ತಿದಾರ ನಮ್ಮ ಹುಡುಗಿದಾರು ನೋಡಿ ಹಂಗೆ ಹಿಂಗೆ ಅಂತ? ಇದು ಕೇಳಿದ್ದಾರೆ, ಬಂದು ನೋಡ್ಕೊಂಡೋಗಿ ಅಂತಲೂ ಕೂಡ ಹೇಳಿದ್ರು. ನಮ್ಮ ಮಗಳು ಫಾರಿನಲ್ಲಿದ್ದಾರೆ, ಬಂದು ನೋಡೋದಾದ್ರೆ ನೋಡಿ, ತುಂಬ ಒಳ್ಳೆ ಸಂಬಂಧ ಅಂತ ಎಲ್ಲ ಹೇಳಿದ್ರು. ಅವ್ನು ಬರಲಿ ನೋಡೋಣ ಅಂತ ಹೇಳಿದ್ದೀನಿ. ಆ ಥರ ಇದೆ. ಆ ಥರ ಎಷ್ಟು ಜನ ಕೇಳಿದಾರಮ್ಮ? ಬಿಕಾಸ್ ಯಾಕೆಂತಂದರೆ ಬಿಗ್ ಬಾಸ್ಗೆ ಹೋದ್ಮೇಲೆ ಒಂದಷ್ಟು ಜನ ನಾವು ಇನ್ನೂ ರೆಕಗ್ನೈಸ್ ಆಗ್ತೀವಿ, ಜನಕ್ಕೆ ರೀಚ್ ಆಗ್ತೀವಿ. ಸೊ ಅಲ್ಲಿದ್ದಾರೆ ಸಂಬಂಧಗಳು, ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಜನ ಹೇಳ್ತಾ ಇರ್ತಾರೆ. ಎಷ್ಟು ಸಂಬಂಧಗಳು ಬಂದಿದೆ ಬಿಗ್ ಬಾಸ್ಗೆ ಹೋದ್ಮೇಲೆ ವಿಕ್ಕಿ ಅವ್ರಿಗೆ? 1-2-3 ಜನ ಕೇಳಿದ್ರು. ಅವ್ನು ಇಷ್ಟದ ಪ್ರಕಾರ ಹೊರ್ತು ಇನ್ನೊಂದೇನು ಅಂದರೆ ಅವ್ನು ಯಾವ ಹುಡುಗಿನೇ ಆಗಿರ್ಬೋದು, ಯಾವ ಜಾತಿ ಆಗಿರ್ಬೋದು, ಅವ್ನು ಖುಷಿಪಟ್ಟಾದರೆ ನಮ್ಮದೇನು ಅಡ್ಡಿ ಇಲ್ಲ. ಅವನ ಖುಷಿನೇ ನನ್ನ ಖುಷಿ. ಚಿಕ್ಕದ್ರಿಂದನೂ ಅಷ್ಟೇ. ನಾನು ಅವನ ಆಸೆ ಪಟ್ಟಿದ್ದು, ಕೇಳಿದ್ದನ್ನು ಮಾಡಿದ್ದನ್ನೆಲ್ಲ ನಾನೇ ಮಾಡ್ಕೊಂಬಂದಿರೋದು. ಏನಂದರೆ ಮುಂದೆ ಅಂಥ ಸಿಗಲಿ ಅಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ಅವನಿಗೆ ಕಷ್ಟ ಕೊಡೋಳಾಗಿರಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇನಪ್ಪ. ನಿಮಗೆ ನನ್ನ ಸೊಸೆ ಹಿಂಗೆ ಇರಬೇಕು ಅಂತೇನು ಬೇಡಿಕೆ ಏನಿಲ್ಲ. ಅವ್ಳು ನನ್ನ ನೋಡ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಬಗ್ಗೆ ಕೇರ್ ಮಾಡಿದ್ರೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ. ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳೋ ಅಂಥ ಹುಡುಗಿ ಸಿಗಬೇಕು. ಅರ್ಥ ಮಾಡಿಕೊಂಡು ಹೆಜ್ಜೆಗೂ ಹೆಜ್ಜೆ ಹಾಕೋಂಥ ಹುಡುಗಿ ಸಿಗಬೇಕು ಅಂತ. ಅಕ್ಕ ಏನೋ ಹೇಳ್ತಾರೆ ನೋಡಿ, ಹೇಳ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ನಮ್ಮ ಮನೆಗೆ ಬಂದಮೇಲೆ ಗೋಲ್ಡ್ ಆಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಅಲ್ವಾ. ಒಂದು ಹೆಣ್ಮಕ್ಳು ಅದೇನಾಗಿರ್ತಾರೋ ಅದು ನಾವು ನೋಡಿರೋಲ್ಲ, ನಾವು ಅನ್ನೋಕ್ಕೂ ಹೋಗಬಾರ್ದು. ನನ್ನ ದೃಷ್ಟಿ ಅಷ್ಟೇ. ನಮ್ಮ ಮನೆಗೆ ಬಂದಮೇಲೆ ನನ್ನ ಮಗನಿಗೆ ತಕ್ಕನಾಗೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅವರಿಬ್ಬರು ನೋಡಿ ಖುಷಿ ಪಡೋ ಅಂತ ನನ್ನ ತಾಯಿ, ನಾನೇ ಮೊದಲನೇಳೋ ಏನೋ ಅಂತ ಗೊತ್ತಿಲ್ಲ, ಅವರಿಬ್ಬರು ಚೆನ್ನಾಗಿರಬೇಕು. ಅವ್ರಿಗೋಸ್ಕರ ನಾನು ಮಧ್ಯದಲ್ಲೇ ಪೂಜೆಯಲ್ಲಿ ಕಳ್ಳಿಬಿಟ್ಟು ನಾನು ಇರೋಕ್ಕೂ ಇಷ್ಟಪಡಲ್ಲ, ನನ್ನ ಮಗನಿಗೆ ಕಷ್ಟ ಕೊಡೋಕ್ಕೂ ಇಷ್ಟಪಡಲ್ಲ. ನಾನು ಅವ್ರ ಜೊತೆನೂ ಇರೋಕ್ಕೆ ಇಷ್ಟಪಡಲ್ಲ. ಅವರು ಆರಾಮಾಗಿರಬೇಕು, ನಾನೊಂದು ಪುಟ್ಟ ಮನೇಲಿರಬೇಕು, ಆ ಮನೆಗೆ ಬರಬೇಕು, ಬಂದು ಹೋಗಬೇಕು ಅನ್ನೋದೊಂದು ಆಸೆ ಅಷ್ಟೆ. ಇನ್ನೇನು ಅವರಿಂದ ನಾನು ಏನು ಅಪೇಕ್ಷೆ. ನನ್ನ ಮಗಂಗೆ ಮುಂದೆ ಯಾವ ಕಷ್ಟನೂ ಬರಬಾರ್ದು ಅಂತ ಇಷ್ಟಪಡ್ತೀನಿ. ನನ್ನ ಜಾಗದಲ್ಲಿ ನಿಂತ್ಕೊಂಡು ಇವರೆಲ್ಲ ಕ್ಲಾಸ್ಮೇಟ್ಗಳು, ಇವರೆಲ್ಲ
ನನ್ನ ಜಾಗದಲ್ಲಿ ನಿಂತ್ಕೊಂಡು ಇವರೇ ತಾಯಿ ಸ್ಥಾನದಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿ ಒಳ್ಳೆ ಇದಾಗಿ ಎಲ್ಲ ನೋಡ್ಕೊಂಡಿರೋದು ಇವರೇ. ಫ್ರೆಂಡ್ಸ್ ಆಗಿದ್ದಷ್ಟೇ. ಇಲ್ಲ, ಒಳ್ಳೆ ಫ್ರೆಂಡ್ಸು ಕೂಡ. ಅದೇ ನನ್ನ ತಾಯಿ ಇವನೇ ಎರಡನೇ ತಾಯಿ. ನಾನು ಏನೆಲ್ಲೋದ್ರು ಅದೇ ಈಗಿರೋ ಫ್ರೆಂಡ್ಸ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಚಿಕ್ಕದ್ರಿಂದ ಇವರೆಲ್ಲ ಕ್ಲಾಸ್ಮೇಟ್ಗಳು ತುಂಬ ಚೆನ್ನಾಗೆಲ್ಲ ನೋಡ್ಕೊಂಡವ್ರೆ. ಅವನಿಗೆ ಹೊಸ್ದಾಗಿ ಊಟ ಹಾಕಿದ್ದಿವರು. ಮುಂದೆ ನಾನೇನೇ ಹೋಗ್ತೀನಿ, ಹೋಗೋ ನೀನು ನಾವು ನೋಡ್ಕೊತೀವಿ, ಹೋಗೋ ನೀನು ಮಾಡು ಅಂತ ಹೇಳಿದೆ ಈ ಫ್ರೆಂಡ್ಸ್ಗಳು. ಇವ್ರುಗಳು ಇಲ್ದಲ್ಲೇ ನಮ್ದೇನಿಲ್ಲಪ್ಪ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂತಂದರೆ ಯಾವುದೇ ಒಬ್ಬ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, 4 ಜನರ ಹತ್ರ ಬೆರೀತಿದ್ಯಾ ಸ್ನೇಹನ ನೋಡಿ ಮಾಡಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಿಮ್ಮನ್ನು 2ನೇ ತಾಯಿಗೆ ಹೋಲಿಸ್ತಿದ್ದಾರೆ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಜವಾಗ್ಲೂ ಒಂಥರ ಫ್ರೆಂಡ್ಸ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂದರೆ ಒಂಥರ ಗ್ರೇಟ್ಫುಲ್ ಅಲ್ವಾ? ನಾವು ಅದಕ್ಕೆ ಅರ್ಹರೋ ಅಲ್ವೋ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಸ್ಕೂಲ್ ಡೇಸಿಂದನೂ ಅಷ್ಟೇ, ಒಂದೇ ಪೈಪೋಟಿ ಆಟ ಅಂತ ಬಂದಾಗಲಾಗಲಿ ಒಟ್ಟಿಗೆ ಬೆಳೆದವರು. ಅಂದರೆ ನಮ್ಮದು ಎಲ್ಲರದ್ದು ಒಂದು ವಿಭಿನ್ನವಾದ ಒಂದು ಕ್ಷೇತ್ರಗಳು. ನಾವು ಉದ್ಯೋಗದಲ್ಲಿರೋದು ಎಲ್ಲರದ್ದು ಒಂದು ವಿಭಿನ್ನ. ಎಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ನಮ್ಮ ಪ್ರಯತ್ನ ಆಗಿತ್ತಲ್ಲ. ನಮ್ಮ ವಿಕ್ಕಿ ಇದರಲ್ಲಿ ಬೆಳಿಬೇಕು ಅನ್ನೋದು ನಮಗೆ ಎಲ್ಲರಿಗೂ ಕನಸು. ನಾನು ಒಬ್ಬಂದೇ ಅಲ್ಲ, ನಾನು ಒಬ್ಬನೇ ಏನೂ ಮಾಡಿಲ್ಲ. ಇದರಲ್ಲಿ 10 ಜನ 100 ಜನಕ್ಕೂ ಮೀರಿ ಫ್ರೆಂಡ್ಸ್ ಇದ್ದಾರೆ ವಿಕ್ಕಿಗೆ. ಈ ಸ್ಥಾನಕ್ಕೆ ಬರಬೇಕು ಅಂದರೆ ಎಲ್ಲರೂ ಕಾರಣ. ಅಮ್ಮ ಹೇಳ್ದಂಗೆ ಒಬ್ರದಿಬ್ರದಲ್ಲ, ಇದು ತುಂಬ ಜನದ ಗುಬ್ಬಿಲು. ತುಂಬ ಜನ ಎಷ್ಟೊಂದು ಫ್ರೆಂಡ್ಸು ಅವನಿಗೋಸ್ಕರ ಕಾಯ್ತಿದ್ದಾರೆ. ಇದು ಅವರೆಲ್ಲರೂ ಗೆಲುವು. ಇದು ನಮಗೆ ಫಸ್ಟ್ ಬಂದಿಲ್ಲ ಅಂದರೆ ನಮಗೇನು ಬೇಜಾರಿಲ್ಲ. ಇವತ್ತು ಎಲ್ಲೋ 4 ವರ್ಷ ಕಣ್ಮರೆ ಆಗ್ಬಿಟ್ಟಿದ್ನಲ್ಲ ಸಾಮ್ರಾಟ್ ಅನ್ನೋದು ಜನಗಳಿಗೆ ಇವತ್ತು ನಮ್ಮ ತ್ರಿವಿಕ್ರಮ್ ವಾಪಸ್ ಬಂದಿದ್ದಾನೆ, ಇನ್ನು ಕಮ್ಬ್ಯಾಕ್ ಮಾಡ್ತಾನೆ ಅನ್ನೋದು ನಮಗೆಲ್ಲರಿಗೂ ಖುಷಿ ತಂದಿರೋ ವಿಷಯ. ಇದು ಗರ್ವ ಇದೆ, ತುಂಬ ಗರ್ವ ಇದೆ ಇವಾಗ ನಮಗೆ. ಅದನ್ನ ಇದು ಎಲ್ಲರಿಗಿಂತ ವಿಕ್ಕಿ ಗೆಲುವು ಅನ್ನೋದಕ್ಕಿಂತ ಅಮ್ಮನ ಗೆಲುವು, ಅವನ ಸ್ನೇಹಿತರು ಗೆಲುವು ಅಂತಲೇ ಹೇಳ್ಬೋದು. ಅವ್ರು ಕಟ್ಟಿರೋ ಹರಕೆ, ಅವ್ರು ಮಾಡಿರೋ ಶ್ರಮ, ಅವ್ನು ಏನು ಕೊಟ್ಟರು ತೀರಲ್ಲ. ಅದು ನಾವು ಕಣ್ಣಾರೆ ನೋಡಿರೋದವ್ರು. ಅವ್ರು ನಮ್ಮ ಬಗ್ಗೆ ಹೇಳ್ತಾರೆ ದೊಡ್ಡವರು, ಅದು ದೊಡ್ಡ ಗುಣ. ಬಟ್ ಅವ್ರು ಮಾಡಿರೋ ತ್ಯಾಗ ಜಾಸ್ತಿನೇ. ಥ್ಯಾಂಕ್ಸ್. ಅಮ್ಮ, ನಾನು ಪ್ರತಿಯೊಬ್ಬ ಎಲಿಮಿನೇಟ್ ಬಂದಮೇಲೆ ಪ್ರತಿಯೊಬ್ಬರಿಗೂ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ದು ಇಷ್ಟೇ, ಯಾರು ಗೆಲ್ಲಬೇಕು ಅಂತಂದರೆ ಅವ್ರಿಗೆ ಅದು ಏನು ಇಷ್ಟ ಆಯಿತೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವರಲ್ಲಿ. ನನಗೆ ವಿಕ್ಕಿ ಗೆಲ್ಲಬೇಕು. ಹಂಸ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಅಥವಾ ಇನ್ನೂ ಒಂದಷ್ಟು ಜನ, ಸುಮಾರು ಜನ ಹೇಳಿದ್ದಾರೆ. ಎಷ್ಟು ಜನ ಅಂದರೆ ವಿಕ್ರಮ್ ಅವರೆಲ್ಲ ಅಷ್ಟು ಜನರ ಪ್ರೀತಿ ಮನೆಯಲ್ಲಿ. ಯಾಕಂತಂದರೆ 17 ಜನ ಎಂಟ್ರಿ ಕೊಟ್ಟಾಗ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರ್ತೈತೆ. ಒಬ್ಬೊಬ್ಬರು ಕೋಪ ಮಾಡ್ಕೊಳಂತಾರೆ, ಒಬ್ಬೊಬ್ಬರು ಏನಕ್ಕಪ್ಪ ಸೇರೋದೇ ಇಲ್ಲ ಆ ಥರ ಮಾತಾಡೋದಕ್ಕೆ. ಆದರೂ ಕೂಡ ಎಲ್ಲರನ್ನ ಸಮಾನವಾಗಿ ನೋಡಿ ಅವ್ರ ಪ್ರೀತಿಯನ್ನು ಗಳಿಸ್ತಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗುತ್ತೆ. ಅಂದರೆ ಅಲ್ಲಿರೋ ಅಂಥ ಅವರು ತುಂಬ ಒಳ್ಳೆ ಇದಲ್ವಾ, ಹಂಗಾಗಿ ತುಂಬ ಖುಷಿನೇ ಪಡ್ತೀನಿ. ಅವ್ರುಗಳೆಲ್ಲ ಏನೊಂಥರ ಎನಿಮೆಂಟ್ ಆಗಿದಾಗ ನನ್ನ ಮಗನೇ ಆದಷ್ಟು ನನಗೆ ಬೇಜಾರಾಯಿತು. ಚೈತ್ರ ಆಗಿರ್ಬೋದು, ಆಮೇಲೆ ಇವರು ಹಂಸ ಅಲ್ಲ, ಇವರು ರಂಜಿತ್ತು ಅವರೆಲ್ಲ ಆದಾಗ ನನಗೆ ನನ್ನ ಮಗಂಗೆ ಅಂಥ ಒಳ್ಳೆಯ ಸ್ನೇಹಿತ ಸಿಕ್ಕಿದ್ರೆ ಅದಕ್ಕಿಂತ ಬೇಕಾ, ಕಪ್ಪಿಗಿಂತ ಬೇಕಾ ಅಪ್ಪ ಅನ್ನಿಸ್ಬಿಡ್ತು. ಅಂಥ ಒಳ್ಳೊಳ್ಳೆ ಫ್ರೆಂಡ್ಗಳು ಚೈತ್ರ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ಮತ್ತು ಮಾನಸ ಎಲ್ಲ ಒಳ್ಳೆ ಫ್ರೆಂಡನ್ನ ಗೆದ್ದಿದ್ದಾನೆ. ಅಷ್ಟೇ ಖುಷಿ. ಇನ್ನೊಂದು ಏನು ಅಂದ್ರೆ, ಅವನು ಮನೆಯಿಂದ ಹೋಗ್ಬೇಕಾದ್ರೆ ಅಮ್ಮ ನಾನು 4 ತಿಂಗಳಾಗುತ್ತಮ್ಮ ಹುಷಾರು ನೀವು ಇದು ಅದು ಆ 4 ತಿಂಗಳನ್ನ ಕಾಪಾಡ್ಕೊಂಡು ಬಂದಿದ್ದಾನಲ್ಲ. ನಾನೆಲ್ಲ ಬಂದ್ಬಿಡ್ತಾನೆ ಇವನು ಸಿಟ್ಟು ಕೋಪ ಮಾಡ್ಕೊಂಡು 4 ತಿಂಗಳು ತುಂಬಿಸೇ ಬಂದ. ಕಪ್ಪು ತರದಿದ್ರು ಆಡಿದ ಮಾತಿನ ಪ್ರಕಾರ ತುಂಬಿಸಿ ಅವನು ಏನೇನು ಕಲಿಬೇಕಾಗಿತ್ತು ಅಲ್ಲಿ ತುಂಬಾ ಇದೆ ಕಲಿಯೋದು. ಅಷ್ಟನ್ನೆಲ್ಲ ಕಷ್ಟ ಸುಖ ಅಲ್ಲೊಂಥರ ಕಷ್ಟ ಸುಖ ನೋಡ್ದ. ತುಂಬಾ ಹೆಂಗೆ ಏನು ಒಂದು ಅನ್ನದ ಬೆಲೆ ಏನು ಅವನಿಗೆಲ್ಲ ಎಲ್ಲ ಥರನೂ ಒಂದು ಬಿಗ್ ಬಾಸು ಮನೆ ಅನ್ನೋದು ಅವನ್ನೆಲ್ಲನೂ ಕಳಿಸ್ಕೊಟ್ಟಿದೆ. ಅಂದರೆ ಕೆಲವು ಮಾತಾಡೋಕ್ಕೆ ಬರೋಲ್ಲ ನನಗೆ, ಇದೇ ಫಸ್ಟ್ ಅಲ್ವಾ ಎಂಟ್ರಿ ಕೊಡ್ತಾ ಇರೋದು, ಹಂಗಾಗಿ ಅವನು ಎಲ್ಲನೂ ಇದಾಗಿದೆ. ಸುದೀಪ್ ಸರ್ ಮಾಸ್ಟ್ರ್ ಆಗಿರ್ಬೋದು, ಅದು ಒಂದು ದೇವ್ರ ಮನೆ ಗೃಹ ಇದು ಅನ್ನಿಸ್ತು ನನಗೆ. ಬಿಗ್ ಬಾಸ್ ಮನೆ ಆ ಸುದೀಪ್ ಸಾರು, ಆ ಕಲರ್ಸ್ ಕನ್ನಡಕ್ಕೆ ಅವ್ರಿಗೂ ನಾನು ಅಲ್ಲಿ ಹೇಳಬೇಕಿತ್ತು, ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವ್ರಿಗೆಲ್ಲರಿಗೂ ನಂದೊಂದು ಥ್ಯಾಂಕ್ಸ್ ಅಲ್ಲ, ಅಭಿನಂದನೆಗಳು. ಸುದೀಪ್ ಸರ್ರು ಇದೇ ಲಾಸ್ಟ್ ಸೀಸನ್ನ ಹೋಸ್ಟ್ ಮಾಡ್ತಿರೋದು. ಅದರಲ್ಲಿ
ನಮ್ಮ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿರುವಂಥದ್ದು ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ಸುದೀಪ್ ಸರ್ ಇನ್ನು ಮುಂದೆ ನೆಕ್ಸ್ಟ್ ಸೀಸನಿಂದ ಹೋಸ್ಟ್ ಮಾಡಲ್ಲ ಅಂತಂದ್ರು. ನಾನು ಅದನ್ನೇ ಅಂದ್ಕೊಂಡೆ, ಅಯ್ಯೋ ಈ ಸತಿ ಸುದೀಪ್ ಸಾರು ಸಿಕ್ಕಿದ್ದು ನನ್ನ ಮಗನ ಪುಣ್ಯ. ನೆಕ್ಸ್ಟ್ ಆಗಿದ್ರೆ ಸಿಗ್ತಾ ಇರಲಿಲ್ಲ, ಅವ್ನು ಹೋಗೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಅವ್ನು ಹೋಗಿದ್ರು ನಾನು ಕಳಿಸ್ತಿರ್ಲಿಲ್ಲ. ಆ ಥರ ಒಂದು ಬೈಯೋದು, ಆ ಥರ ಒಂದು ಇದು ಮಾಡ್ತಾರಲ್ಲ, ಅದನ್ನು ನೋಡೋಕ್ಕೆ ಅರ್ಧ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ. ಅದು ಬೇರೆ ನೋಡ್ತಿರ್ಲಿಲ್ಲ, ಯಾರ್ಯಾರಿಗೆ ಏನೇನು ಥರ. ಏಕೆಂದರೆ ಒಂದು ಬೈದಾಗಲೇ ಒಬ್ಬ ಮನುಷ್ಯಂಗೆ ನಾಟದ್ದು, ಅದನ್ನು ಕೇಳೋಕ್ಕೆ ನಾನು ಬಿಗ್ ಬಾಸ್ ನೋಡ್ತಿದ್ದೆ. ಆ ಥರ ಮಾಡ್ತಾಯಿದ್ರು. ನೆಕ್ಸ್ಟಿಂದ ಇರಲ್ವಲ್ಲ ಅನ್ನೋ ಒಂದು ಬೇಜಾರಾಯಿತು. ಈಗಲೂ ಅಷ್ಟೇ, ಅಯ್ಯೋ ಮುಂದಿನ ಸಂದಿಯಿಂದ ಬಿಗ್ ಬಾಸಲ್ಲಿ ಅವ್ರು ಇರಲ್ವಲ್ಲ, ಅಯ್ಯೋ ನಾವು ನೋಡೋದೇ ಇಲ್ಲ ಅನ್ನಂಗೆ ಆಗ್ಬಿಡ್ತು. ಅಷ್ಟೇ ಬೇಜಾರಾಯಿತು. ಈಗ ಸುದೀಪ್ ಸರ್ ಅಂತೂ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲನೂ ಪೋಸ್ಟ್ ಮಾಡಿದ್ದಾರೆ, ನಾನು ಇದೇ ಲಾಸ್ಟ್ ಸೀಸನ್ನು, ನೆಕ್ಸ್ಟ್ ಸೀಸನಿಂದ ನಾನು ನಿರೂಪಣೆ ಮಾಡಲ್ಲ ಅಂತ. ಸೊ ಅವ್ರ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ನೋಡೋಕೆ ಇಷ್ಟಪಡ್ತೀರಾ? ಅವ್ರ ಜಾಗದಲ್ಲಿ ರಮೇಶ್ ಇದ್ದರೆ ಒಳ್ಳೇದು ಅನಿಸುತ್ತೆ ನನಗೆ. ಅವರು ಒಂದು ಸ್ವಲ್ಪ ಸ್ಟ್ರಾಂಗೇನೆ ಅಂತ ಅನ್ನೋದು ನನ್ನ ಭಾವನೆ. ನಾನು ಅವತ್ತೇ ಅವ್ರಿಲ್ಲ ಅಂದರೆ ರಮೇಶ್ ಅವರು ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಮನಸ್ಸು ಅನ್ನಿಸ್ತು. ನೀವೆಲ್ಲ ಒಂದು ಕಡೆ ಕೇಳಬೇಕಿತ್ತು, ಸುದೀಪ್ ಸರ್ ನೆಕ್ಸ್ಟು ನಮ್ಮ ಮಗನಿಗೆ ಇದು ನನ್ನ ಮಗನ ಸೇರಿದಂತೆ ಎಲ್ಲರೂ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮಲ್ಲೆಲ್ಲ ಹೇಳ್ತಿದ್ರಿ, ಎಲ್ಲ ಏನೇ ತಪ್ಪು ಮಾಡಿದ್ರು ತೀಡ್ತಿದ್ರಿ. ನೆಕ್ಸ್ಟ್ ಸೀಸನ್ನಿಂದ ನೀವು ಹಂಗೆ ಮಾಡಬೇಕು, ಎಷ್ಟೋ ಜನರಿಗೆ ಸ್ವಲ್ಪ ಧೈರ್ಯವಾಗಿ ನಿಲ್ಕೋಬೇಕು ಬೆನ್ನಿಲ್ಬಾಗಿ ಅಂತ ಹೇಳ್ಬಿಟ್ಟು ಕೇಳಬೇಕಿತ್ತು. ನೀವು ಹೋಗಿದ್ರಲ್ಲ ಇವತ್ತು. ಕೇಳೋಣ ಅದನ್ನು ನನಗೆ ಅವ್ರು ಬಂದಾಗ ಮಾತಾಡೋಕ್ಕೆ ಧೈರ್ಯ ಬರ್ತಿರ್ಲಿಲ್ಲ. ನಾನು ಅದೇನೇ ಮಾತಾಡಿದೆ ಅನ್ನೋದು ನನ್ನ ತಲೆಯಲ್ಲೇ ಇರ್ತಿರ್ಲಿಲ್ಲ. ಹಂಗಾಗೋಯ್ತು. ಇವತ್ತು ಏನೇನೋ ಮಾತಾಡಬೇಕು ಅನ್ನೋದು ತುಂಬಾ ಇತ್ತು. ಆಮೇಲೆ ಬೇಗನೆ ನಿಲ್ಲಿಸ್ಬಿಟ್ಟೆ. ಸುದೀಪ್ ಸರೇ ಸುದೀಪ್ ಸರ್ ನೋಡಿದ ತಕ್ಷಣ ತಮ್ಮ ನೆನಪಾದ್ರು, ತಮ್ಮನ್ನ ನೋಡ್ಕೊಂತ ಹಂಗೆ ನಿಂತ್ಕೊಂಡ್ಬಿಟ್ರಾ? ಬರೀ ಅವ್ರು ಮಾತಾಡೋದನ್ನೇ ಗಮನಿಸ್ತಿದ್ದೆ. ನಾವು ಹಿಂದಿನ ಜನ್ಮ ನನ್ನ ತಮ್ಮ ಇರೋ ತನಕ ನಾವೇನು ಆಡ್ತಿದ್ವಿ ಆ ಇದಕ್ಕೆ ಹೊಂಟೋಗ್ಬಿಟ್ಟೆ. ಹಂಗೆ ಅವನು ಸ್ಪರ್ಶ ಪಿಕ್ಚರ್ ಬಂದಾಗ್ಲಿಂದ ಹಿಡ್ದು ನಮ್ಮ ಸುದೀಪ್ ಸರ್ ಫಿಲಮ್ ಎಲ್ಲ ನೋಡ್ತೀನಿ, ತುಂಬ ಇಷ್ಟ. ಹಂಗಾಗಿ ನನ್ನ ತಮ್ಮನೇ ಅನ್ನೋ ಒಂದು ಮನೋಭಾವನೆ ಅಷ್ಟೆ. ಅಕ್ಕ ಏನು ಹೇಳಿದ್ರಮ್ಮ ತ್ರಿವಿಕ್ರಮ್ ಅವರಿಗೆ? ಅಕ್ಕ ತುಂಬಾ ಹತ್ಬಿಟ್ಲು. ನನ್ನ ತಮ್ಮಂಗೆ ಮೋಸ ಆಯಿತು, ಮೋಸ ಆಗಬಾರ್ದಾಗಿತ್ತು ಅಂತ ತುಂಬ ಅಂದರೆ ಅವಳು ಅಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಅದು ಕಣ್ಣೀರು ಹಾಕೋಂಥದ್ದಲ್ಲ, ಅದು ಒಂದು ಒಳ್ಳೆ ಇದೇನೆ, ಆ ಥರ ಹೇಳ್ಬೇಡ, ಒಂದು ಒಳ್ಳೇದನ್ನ ಹೇಳು, ಅವನ್ನ ವೆಲ್ಕಮ್ ಮಾಡಿ ಅವನಿಗೆ ಪುಷ್ ಮಾಡಿ ಧೈರ್ಯ ತುಂಬು ಅಂತೇಳಿ ಹೇಳಿದೆ. ಆಗ ಸಮಾಧಾನ ಪಟ್ಕೊಂಡ್ಲು. ಈಗ ನೆಮ್ಮದಿಯಾಗಿದ್ದಾರಾ? ನನ್ನ ಮೊಮ್ಮಗನೂ ಅವನು ಅಷ್ಟೇ. ಮಾಮನ ನೋಡಿದ ತಕ್ಷಣ ನನ್ನ ಮಾವ ಕಪ್ತರ್ನಿಲ್ಲ ಅನ್ನೋ ಒಂದು ಇದಕ್ಕೆ. ಏಕೆಂದರೆ ಅವ್ನ ಸ್ಕೂಲ್ ಕ್ಲಾಸ್ಮೇಟ್ ಆಗಿರ್ಬೋದು, ಎಲ್ಲ ಅವ್ರ ಊರೆಲ್ಲ ಫುಲ್ ಅವ್ರ ಮಾವಂಗೆ ಓಟ್ ಹಾಕಿತ್ತಲ್ವ, ಹಂಗಾಗಿ ಅವನಿಗೆ ಬೇಜಾರಾಗಿ ಹೋಗ್ಬಿಡ್ತು. ಹಂಗಾಗಿ ತುಂಬ ಅಳ್ತಿದ್ರು ತಾಯಿ ಮಗ. ನೀವಂತೂ ಮತ್ತೆ ಮಗಳಿಗೆ ಮತ್ತು ಮಗನಿಗೆ ಸಮಾಧಾನ ಪಡಿಸಿದ್ದೀರಾ. ಆದ್ರೂ ಕೂಡ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇರ್ತಾರೆ. ಇನ್ನು ಮುಂದೆ ಹಂಗೆ ಗೆಲ್ತಾ ಹೋಗಲಿ, ಹಂಗೆ ಖುಷಿ ಕೊಡ್ತಾ ಹೋಗಲಿ. ಇವನು ಅವ್ರಿಗೊಂದು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು, ಮನೋರಂಜನೆ ಕೊಡಬೇಕು. ಅವರು ಅದೇ ಥರ ಮನೆ ಮಗ ಅಂತ ಹೇಳ್ಬಿಟ್ಟು ಹಾರೈಸ್ಬೇಕು, ಇದು ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಮನಸ್ಸು ಪೂರ್ಕ ಕೇಳೋದೆ ಅಷ್ಟು. ನಾನು ಅಪ್ಪಿತಪ್ಪಿ ನನಗೇನಾರು ಹೋದ್ರೂ ಅವರೇ ಮನೆ ಮಗ ಅಂದ್ಕೊಂಡು ಇದು ಮಾಡಬೇಕು ಅನ್ನೋ ಒಂದು ತಾಯಿಯಾಗಿ ಅಣ್ಣ ಆಗಿ ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಆ ಥರ ಮಾತುಗಳು ಆಡಬೇಡಿ ಅಮ್ಮ, ಯಾಕಂತಂದರೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ನಿಲ್ಲಬೇಕು, ನೀವು ಯಾವಾಗಲೂ ಇರಬೇಕು. ಆ ಥರ ಅಲ್ಲ, ಇಡೀ ಕರ್ನಾಟಕ ಜನತೆ, ಅದ್ರ ಜೊತೆಗೆ ನಮ್ಮ ಸಪೋರ್ಟು ಕೂಡ ವಿಕ್ರಮ್ ಅವ್ರಿಗೆ ಇದ್ದೇ ಇರುತ್ತೆ. ನೀವು ಆರಾಮಾಗಿ ಖುಷಿಯಾಗಿರಿ, ಸೊಸೆ ಹುಡುಕ್ತಾ ಇರಿ ಇನ್ಮೇಲಿಂದ. ಆಯ್ತಪ್ಪ, ಹುಡುಕ್ಬೇಕು. ಅದೇ ಹೇಳಿದ್ನಲ್ವ, ಅವನದೇ ಆದ ಒಂದು ಕೆಲಸಗಳಾಗಬೇಕು. ಎಲ್ಲ ಕೆಲಸಗಳು ಯಾವಾಗ ಎಲ್ಲ ಆದಾಗ ಆಗಬೇಕು. ಥ್ಯಾಂಕ್ ಯು ಮಾ. ಓಕೆನಪ್ಪ, ಆಯಿತು. ಏನಾರು ತಪ್ಪಾಗಿದ್ರೆ ಇದು ಮಾಡಿ. ಅಯ್ಯೋ ಇಲ್ಲಿ ಇದಿಷ್ಟು ಮಗನ ಬಗ್ಗೆ ತಾಯಿಯ ಒಂದು ತೊದಲ ನುಡಿಯಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತಾಯಿಗೆ ಮಗನನ್ನು ವರ್ಣಿಸಲು ಪದಗಳೇ ಸಿಗ್ತಾ ಇಲ್ಲ, ಅಷ್ಟು ಪ್ರೀತಿ ಇದೆ. ಸೊ ಬಿಗ್ ಬಾಸ್ ರನ್ನರ್ ಅಪ್ ಆದರೂ ಕೂಡ ನನ್ನ ಮಗ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಅನ್ನುವಂಥದ್ದೇ ತಾಯಿಗೆ ಒಂದು ಕಪ್ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ತ್ರಿವಿಕ್ರಮ್ ಅವರ ಒಂದು ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.